ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ತುಂಬಾ ಒಳ್ಳೆ ಹೇರ್ ರೆಮಿಡಿ ತೊಗೊಂಬಂದಿದ್ದೀನಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು ರಾತ್ರಿ ಮೆಂತ್ಯಕಾಳು ನೆನೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಮೆಂತ್ಯಕಾಳು ರಾತ್ರಿ 1-2 ಸ್ಪೂನಷ್ಟು ನೆನೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಇವಾಗ ನೋಡಿ, ನಾನು 2 ಸ್ಪೂನಷ್ಟು ಮೆಂತ್ಯಕಾಳು ರಾತ್ರಿ ನೆನೆ ಹಾಕ್ಕೊಂಡಿದ್ದೀನಿ. ಇವಾಗ ಬೆಳಗ್ಗೆ ಅವ್ರದ್ದು ಚೆನ್ನಾಗಿ ನೆಂದಿರೋದು ಈ ಥರ ಮೆತ್ತಗೆ ನೆಂದಿರಬೇಕು. 2 ದಿನ ನೆಂದರೂ ಕೂಡ ಏನು ಪರವಾಗಿಲ್ಲ, ತುಂಬಾ ಜಾಸ್ತಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಈ ರೀತಿ ಮೆಂತ್ಯಕಾಳು ನೆನೆ ಹಾಕ್ಕೊಂಡು ತೊಗೊಂಡಿರ್ತೀವಲ್ವ, ಇದು ಏನು ಮಾಡಬೇಕಂತ ನಿಮಗೂ ಕೂಡ ಹೇಳ್ತೀನಿ. ಈ ಥರ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸ್ನೇಹಿತರೆ, ನಿಮ್ಮ ಕೂದಲು ನೋಡಿದ್ರೆ ಇಷ್ಟು ದಟ್ಟವಾಗಿ ಮತ್ತು ಎಷ್ಟು ಉದ್ದವಾಗಿ ಬೆಳೆಯುತ್ತೆ ಅಂತ ನೋಡಿದರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಆಮೇಲೆ ನಾವು ಇವಾಗ ಏನು ಮಾಡಬೇಕಂದ್ರೆ, ಒಂದು ಮಿಕ್ಸಿ ಜಾರ್ ತಗೊಂಡು ಇವಾಗ ಮಿಕ್ಸಿ ಜಾರ್ ಒಳಗಡೆ ನಾನು ಇವಾಗ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಈ ರೀತಿ ಎಲ್ಲನೂ ಕೂಡ ನೀರು ಜಾನಿಸ್ಕೊಂಡು ಹಾಕ್ಕೊಂಡ್ಬಿಡಿ. ಮತ್ತು ಸ್ವಲ್ಪ ಸ್ವಲ್ಪ ಇದು ನೀರು ಹಾಕ್ಕೋಬೇಕಾಗುತ್ತೆ, ಸೈಡಿಗೆ ಇಟ್ಕೊಂಡ್ಬಿಡಿ, ನೀರು ಚೆಲ್ಲೋದಕ್ಕೆ ಹೋಗಬೇಡಿ. ನೀರಿನಿಂದ ಕೂಡ ಒಳ್ಳೆ ರಿಸಲ್ಟ್ ಇರುತ್ತೆ, ನೀರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಮತ್ತೆ ನಾನು ಸ್ವಲ್ಪ ನೀರು ಹಾಕ್ತೀನಿ. ಇಷ್ಟಿಷ್ಟೇ ನೀರು ಹಾಕಿ ಎಲ್ಲ ಕೂಡ ಉಳಿದಿರುವಂಥ ನೀರು ಇದರಲ್ಲೇ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಕೂಡ ನೀರು ವೇಸ್ಟ್ ಮಾಡಬಾರ್ದು ಇದು ನೀರು. ಇವಾಗ ನೋಡಿ, ಈ ಪೇಸ್ಟ್ ರೆಡಿ ಆಯಿತು. ಇವಾಗ ಇದು ಪೇಸ್ಟ್ ರೆಡಿ ಆದಮೇಲೆ ನಾನು ಇವಾಗ ಇದು ಬೌಲಲ್ಲಿ ತೆಕ್ಕೊಳ್ತಾ ಇದ್ದೀನಿ. ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ನಾವು ಚಟ್ನಿ ಯಾವ ರೀತಿ ರುಬ್ತೀವೋ ಅದೇ ಥರವಾಗಿ ಇದು ಮೆಂತ್ಯಕಾಳು ಕೂಡ ರುಬ್ಕೋಬೇಕು. ಮೆಂತ್ಯಕಾಳು ಎಷ್ಟು ಚೆನ್ನಾಗಿ ನೆಂದಿರುತ್ತಲ್ವ ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ತುಂಬ ನುಣ್ಣಗಾಗುತ್ತೆ. ಈ ಥರನೂ ರುಬ್ಕೊಂಡು ತೊಗೊಂಡಿದ್ದೀನಿ. ಇವಾಗ ರುಬ್ಬಿರೋಂಥ ಪೇಸ್ಟ್ ರೆಡಿಯಾಗಿರೋದು. ಇವಾಗ ಏನು ಮಾಡಬೇಕು ನೋಡಿ, ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದೊಂಥರ ಜೆಲ್ ಥರ ಕಾಣಿಸುತ್ತೆ. ಇದು ಜೆಲ್ ಇರುತ್ತಲ್ವ, ಇದು ತುಂಬಾ ಒಳ್ಳೆ ಶಕ್ತಿ ಇರುವಂಥದ್ದು ಮೆಂತ್ಯಕಾಳು ಜೆಲ್ಲು. ಇವಾಗ ಇದರಿಂದ ನಮ್ಮ ಕೂದಲಿಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ಇನ್ನೂ ಕೂಡ ಬಾಕಿ ಇರುವಂಥದ್ದು, ಇದರಲ್ಲಿ ಏನೆಲ್ಲ ಮಿಕ್ಸ್ ಮಾಡಬೇಕಂತ ಹೇಳ್ತೀನಿ ಬನ್ನಿ. ಇವಾಗ ಈ ಕಡೆ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ ಒಳಗಡೆ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ನಾನು ಇವಾಗ ದಾಸವಾಳದ ಹೂವು, ಒಣಗಿರುವಂಥ ಹೂವು ಹಾಕ್ಕೋಬೇಕು ಸ್ನೇಹಿತರೆ. ದಾಸವಾಳದ ಹೂವು ಒಣಗಿರುತ್ತಲ್ವ ಅದು ಹಾಕ್ಕೋಬೇಕು. ನಿಮ್ಮ ಹತ್ರ ಇದ್ದರೆ ಒಣಗಿರುವಂಥ ಹೂವು ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಫ್ರೆಶ್ ಆಗಿರುವಂಥ ಹೂವು ಕೂಡ ತೊಗೋಬೇಕು. ಅದ್ರ ಜೊತೆಗೆ ನಾನು ಇವಾಗ ಅಕ್ಷೆ ಬೀಜ ಹಾಕ್ತಾಯಿದ್ದೀನಿ ನೋಡಿ, ಅಕ್ಷೆ ಬೀಜ ಅಂತೀವಲ್ವ, ಅದು 1-2 ಸ್ಪೂನಷ್ಟು ಹಾಕಿದ್ದೀನಿ. ಹಾಕಿ ಮತ್ತು ನಾನು ಇವಾಗ ಅದಕ್ಕೆ 1 ಬಟ್ಲಷ್ಟು ನೀರು ಹಾಕ್ತೀನಿ. ಇವಾಗ ಇದು 1 ಬಟ್ಲಷ್ಟು ನೀರು ಹಾಕಿರ್ತೀವಲ್ವ, ಇದು ಕುದಿಯೋಕೆ ಇಡಬೇಕು. ಚೆನ್ನಾಗಿ ಕುದಿಬೇಕು. 1 ಬಟ್ಲಷ್ಟು ನೀರು ನೋಡಿ, ಅದು ಅರ್ಧದಷ್ಟು ಆಗಬೇಕು. ಅಲ್ಲಿವರೆಗೂ ನಾನು ಕುದಿಸ್ಕೊಳ್ತೀನಿ. ಮತ್ತು ಕಲರು ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡಿ. ಇದರಲ್ಲಿ ನಾವು ಅಕ್ಷೆ ಬೀಜ ಹಾಕಿರ್ತೀವಿ, ಅದೊಂಥರ ಜೆಲ್ ಬಿಟ್ಕೊಳ್ಳುತ್ತೆ. ಅದರಿಂದ ಮತ್ತೆ ನಾವು ದಾಸವಾಳದ ಹೂವು ಕೂಡ ಹಾಕಿರ್ತೀವಲ್ವ, ಅದರಿಂದ ಅದಕ್ಕೆ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ತೋರಿಸ್ತೀನಿ ನಿಮಗೆ. ಈ ಥರ ಏನಾದರೂ ನಾವು ಪ್ಯಾಕ್ ಯೂಸ್ ಮಾಡಿದ್ವಿ ಅಂದರೆ ನಮ್ಮ ತಲೆಯಲ್ಲಿ ಎಲ್ಲೆಲ್ಲಿ ಕೂದಲು ಬೆಳೆದಿರಲ್ಲ ಅಲ್ಲೆಲ್ಲ ಹಚ್ತಾ ಬಂದರೆ ನಮ್ಮ ಕೂದಲು ಚೆನ್ನಾಗಿ ಅಲ್ಲಿ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡಿ, ನಾನು ಕುದಿಸಿದ್ದೀನಿ. 1-5 ನಿಮಿಷ ಕುದಿಸಿದ್ರೆ ಈ ರೀತಿ ಕಲರ್ ಕೂಡ ಬಂದಿರುತ್ತೆ. ಮತ್ತು ಇದು ಸ್ಟವ್ ಆಫ್ ಮಾಡಬೇಕು ನೋಡಿ. ಎಲ್ಲನೂ ಕೂಡ ನೀರು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು, ನಾನು 1 ಬಟ್ಲಷ್ಟು ನೀರು ಹಾಕಿದ್ದೀನಿ. ಇವಾಗ ಎಷ್ಟು ನೀರು ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡು ತೊಗೊಂಡಿರೋದು. ಇವಾಗ ನಮಗೆ ಇದು ನೀರು ಏನು ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ತೀರ, ಸ್ವಲ್ಪ ನಿಂದಿರಿ ಹೇಳ್ತೀನಿ. ಇವಾಗ ಇದೇನು ಮಾಡಬೇಕಂದ್ರೆ, ನಾವು ಒಂದು ಟೀ ಸೋಸುವಂಥದ್ದು ಚಾಳನಿ ತೊಗೊಂಡು ನಾವು ಇವಾಗ ಸೋದಿಸ್ಕೊಂಡು ತೊಗೋಬೇಕು. ಇವಾಗ ನಾನು ಸೋದಿಸ್ಕೊಂಡು ತೊಗೊಳ್ತೀನಿ. ಈ ರೀತಿ ಸ್ವಲ್ಪ ಬಿಸಿ ಇರುವಾಗಲೇ ಸೋದಿಸ್ಕೊಂಡು ತೊಗೊಂಡ್ಬಿಡಿ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋದು. ಇವಾಗ ಇದರಲ್ಲಿ ಸ್ವಲ್ಪ ಒತ್ತುತ್ತಿ ನಾವು ಸೋದಿಸ್ಕೊಂಡು ತೊಗೊಂಡು ಬಂದರೆ ಎಲ್ಲನೂ ಕೂಡ ನೀರು ಬಿಟ್ಕೊಳ್ಳುತ್ತೆ. ಇದರಲ್ಲಿರೋಂಥ ಜೆಲ್ ಎಲ್ಲ ಕೂಡ ಬಿಟ್ಕೊಳ್ಳುತ್ತೆ ನೋಡಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು. ಸ್ಪೂನಿಂದ ಚೆನ್ನಾಗಿ ಪ್ರೆಸ್ ಮಾಡಿದ್ವಿ ಅಂದರೆ ಈ ಥರ ಜೆಲ್ ಚೆನ್ನಾಗಿ ಬಿಸಿ ಇರುವಾಗಲೇ ನಾವು ಈ ಥರ ಸೋದಿಸ್ಕೊಂಡು ತೊಗೋಬೇಕು. ಆಮೇಲೆ ಏನಾದರೂ ನೀವು ಸೋದಿಸ್ಕೊಳ್ಳೋದಕ್ಕೆ ಹೋದರೆ ಬರೋದಿಲ್ಲ, ಯಾಕಂದರೆ ಇದರಲ್ಲಿ ನಾವು ಅಕ್ಷೆ ಬೀಜ ಹಾಕಿರ್ತೀವಿ, ಅದು ಜೆಲ್ ಏನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ನೋಡಿ, ನಾನು ಎಷ್ಟು ಚೆನ್ನಾಗಿ ಸೋದಿಸ್ಕೊಂಡು ತೊಗೊಂಡೆ. ಕಲರ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿರೋ ಅಂತ ಗೊತ್ತಾಗ್ತಾ ಇರ್ಬೋದು. ಈ ಥರ ನಮಗೆ ಕೂದಲಿಗೆ ಒಳ್ಳೆ ಶಕ್ತಿ ಸಿಗುವಂಥದ್ದು. ಇವಾಗ ನೋಡಿ, ಇದು ನಾನು ಇದರೆಲ್ಲ ಕೂಡ ಸೋದಿಸ್ಕೊಂಡು ತೊಗೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಈ ಎಲ್ಲನೂ ಕೂಡ ಪ್ಯಾಕಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ವಿ ಅಂದರೆ ನಮ್ಮ ತಲೆಗೆ ಈ ಇರುವಂಥ ಪ್ಯಾಕ್ ಹಚ್ತಾ ಬಂದರೆ ನಮ್ಮ ತಲೆಯಲ್ಲಿ ಎಲ್ಲೆಲ್ಲಿ ಕೂದಲು ಇಲ್ಲದೇ ಇದ್ದರೂ ಕೂಡ ಕೂದಲು ಬೆಳೆಯುತ್ತೆ. ಹಾಗೆ ನಮ್ಮ ಕೂದಲಿಗೆ ಬುಡದಲ್ಲಿ ಕೂದಲು ಒಂದೊಂದು ಸರ್ತಿ ಡಬಲ್ ಕೂದಲು ಬರುತ್ತಲ್ವ, ಒಂದೊಂದೇ ಕೂದಲಲ್ಲಿ 2 ಕೂದಲು ಬೆಳೆದಿರುತ್ತೆ. ಅದರಲ್ಲಿ ಕೂಡ ಇದು ಹಚ್ತಾ ಬಂದರೂ ಕೂಡ ಅಲ್ಲಿ ಕೂಡ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಇವಾಗ ನೋಡಿ ಇವ್ರ ಕೂದಲು ತುಂಬಾ ಚೆನ್ನಾಗಿ ಇಲ್ಲ ಬಿರುಸಾಗಿರುವಂಥದ್ದು, ಹಾಗೆ ಕೂದಲು ನೋಡಿ ಅಲ್ಲೆಲ್ಲೋ ಇಲ್ಲೆಲ್ಲೋ ಸ್ವಲ್ಪ ಕೂದಲು ಹೊಂಟೋಗಿರೋದು. ಹಾಗಾಗಿ ನಾನು ಇವಾಗ ಇದು ತಲೆಗೆ ಪ್ಯಾಕ್ ಹಚ್ತಾ ಬರ್ತೀನಿ. ಈ ಥರ ಹಚ್ತಾ ಬಂದರೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೆಂತ್ಯಕಾಳಲ್ಲಿ ತುಂಬಾ ಗುಣಮಟ್ಟ ಶಕ್ತಿ, ಯಾಕಂದರೆ ಇದರಲ್ಲಿ ನಾವು ಕೂದಲು ಎಲ್ಲೇ ಕೂದಲು ಇಲ್ಲದೇ ಇದ್ದರೂ ಕೂಡ ಕೂದಲು ಬರುತ್ತೆ. ಹಾಗೆ ನಮ್ಮ ಕೂದಲಿಗೆ ಇದರಲ್ಲಿ ಎಣ್ಣೆ ಕಾಯಿಸಿದ್ರು ಹಚ್ಚಿದ್ರು ಕೂಡ ಕೂದಲು ಕೂಡ ಗ್ರೋತ್ ಆಗುವಂಥ ಶಕ್ತಿ ಇರುತ್ತೆ. ಹಾಗೆ ಈ ಪ್ಯಾಕ್ ಯಾಕೆ ಹಚ್ತೀವಿ ಅಂದರೆ ಈ ಬುಡದಲ್ಲಿ ನೋಡ್ತಾ ಇರ್ಬೋದು, ಎಲ್ಲೆಲ್ಲಿ ಕೂದಲು ಜಾಸ್ತಿ ಹೊಂಟೋಗಿರುತ್ತಲ್ವ ಅಲ್ಲಿ ಈ ರೀತಿ ಹಚ್ತಾ ಬಂದರೆ ನಮಗೆ ಕೂದಲಿಗೆ ಶಕ್ತಿ ಸಿಗುತ್ತೆ, ನಮ್ಮ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ, ಅದರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ಹಚ್ತಾ ಬರ್ಬೋದು. ನಮ್ಮ ಕೂದಲು ತುಂಬಾ ಜಾಸ್ತಿ ಬಿರುಸಾಗಿದೆ, ಕೂದಲಿಗೆ ಏನು ಹಚ್ಚಬೇಕಂತ ಯೋಚನೆ ಮಾಡ್ತಿರ್ತೀವಲ್ಲ, ಈ ರೀತಿ ಪ್ಯಾಕ್ ಹಚ್ಕೋಬೋದು. ಹಚ್ಕೊಂಡು 1-2 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬೋದು. ಖಂಡಿತವಾಗಿ ಈ ಥರ ನೀವು ಪ್ಯಾಕ್ ರೆಡಿ ಮಾಡಿ ಹಚ್ಕೊಂಡು ಬಿಡಿ ಸ್ನೇಹಿತರೆ, ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಯಾರಾದರೂ ಕೂಡ ಹಚ್ಕೋಬೋದು. ಇವಾಗ ನೋಡಿ ಇವ್ರ ತಲೆಯಲ್ಲಿ ಜಾಸ್ತಿ ಕೂದಲು ಹೊಂಟೋಗಿರೋದು, ಹಾಗೆ ಕೂದಲು ಜಾಸ್ತಿ ಬೆಳೀತಾ ಇಲ್ಲ, ಒಂದೊಂದು ಏನಾಗುತ್ತೆ ಜಾಸ್ತಿ ಕೂದಲು ಹೊಂಟೋಗಿರೋದಲ್ವ, ಹಾಗೆ ತುಂಬಾ ಬಿರುಸಾಗಿತ್ತು, ಅದಕ್ಕೋಸ್ಕರ ಈ ರೀತಿ ಹಚ್ಚಿದ್ದೀನಿ. ಹಚ್ಚಿ 2 ಗಂಟೆಗಳ ಕಾಲ ವಾಶ್ ಮಾಡಿಬಿಡಿ. ಆಮೇಲೆ ಮತ್ತೊಂದು ಸೆಕೆಂಡ್ ಏನಪ್ಪ ಅಂತಂದರೆ ಸೆಕೆಂಡ್ ಹೇರ್ ರೆಮಿಡಿನೇ ಇದು ಕೂಡ. ಇವಾಗ ನಾನು ನೋಡ್ತಾ ಇರ್ಬೋದು ಹೀನಾ ಮೆಹಂದಿ ಪುಡಿ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಹೀನಾ ಮೆಹಂದಿ ಪುಡಿ ತೊಗೋಬೇಕು. ಹೀನಾ ಮೆಹಂದಿ ಪುಡಿ ತೊಗೊಂಡ್ಮೇಲೆ ಅದ್ರ ಜೊತೆಗೆ ನಾನು ಅವಲಾ ಮೆಹಂದಿ ಪುಡಿ ಕೂಡ ತೊಗೋತೀನಿ. ನೆಲ್ಲಿಕಾಯಿ ಮೆಹಂದಿ ಪುಡಿ ಅಂತೀವಲ್ಲ ಅದು ಕೂಡ ಸೇಮ್ 2 ಸ್ಪೂನಷ್ಟು ತೊಗೊಂಡ್ಬಿಡಿ. ಇವೆರಡೂ ಕೂಡ ಕರೆಕ್ಟಾಗಿ ಒಂದೇ ಮೆಜರ್ಮೆಂಟಲ್ಲಿ ತೊಗೋಬೇಕಾಗತ್ತೆ. ಇದರಿಂದ ನಮ್ಗೆ ಏನು ಸಿಗುತ್ತೆ ರಿಸಲ್ಟ್ ಅಂದರೆ, ನಮ್ಮ ಕೂದಲು ಇವಾಗ ನೋಡಿ ನಾವು ಪ್ಯಾಕ್ ಹಚ್ಚಿತೀವಿ, ಪ್ಯಾಕ್ ಹಚ್ಕೊಂಡ್ಮೇಲೆ ಇವಾಗ ನಾವು ವಾಶ್ ಮಾಡ್ಕೊಳ್ತೀವಿ. ವಾಶ್ ಮಾಡ್ಕೊಂಡ್ಮೇಲೆ ನಮ್ಮ ಕೂದಲು ಬೆಳವಣಿಗೆಗೆ ಏನು ಹಚ್ಬೇಕಂದ್ರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಆಯಿಲ್ ಹಚ್ಚಬೇಕಾಗತ್ತೆ. ಅದೇ ಈ ರೀತಿ ಮಾಡ್ಕೊಂಡು ಹಚ್ತಾ ಬಂದರೆ ನಮ್ಮ ಕೂದಲಿಗೆ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಹಾಗೆ ನಾನಿಲ್ಲಿ 1 ಸ್ಪೂನಷ್ಟು ಬಿಂಗ್ರಾಜ್ ಪುಡಿ ತೊಗೊಂಡಿದ್ದೀನಿ, ಬಿಂಗ್ರಾಜ್ ಮೆಹಂದಿ ಪುಡಿ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ಇವೆರಡೂ ಕೂಡ ನೋಡಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ. ಇವಾಗ ಈ 3 ಕೂಡ ತೊಗೊಂಡಾಯಿತು. ಈ 3ಗೆ ಮತ್ತೇನು ಹಾಕಬೇಕು, ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು ಅಂತ ನೀವು ಯೋಚನೆ ಮಾಡ್ತಿರ್ತೀರ, ಅದು ಕೂಡ ಹೇಳ್ತೀನಿ ನೋಡಿ. ಇವಾಗ ಇದು 3 ಕೂಡ ತೊಗೊಂಡಿದ್ದೀವಿ. ನಿಮ್ಮ ಹತ್ರ ಖಂಡಿತವಾಗಿ 3 ಇದ್ದರೆ 3 ತೊಗೊಳ್ಳಿ. ಇದರಲ್ಲಿ ಯಾವುದಾದ್ರು ಒಂದು ಕಡಿಮೆ ಇದ್ದರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಇವಾಗ ಸ್ನೇಹಿತರೆ ಈ 3 ಕೂಡ ತೊಗೊಂಡು ನಾವು ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ತೀನಿ. ಆಮೇಲೆ ಸಣ್ಣ ಬೌಲ್ ತೊಗೊಂಡಿದ್ದೆ, ಅದರಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ನೋಡಿ ಇವಾಗ ಒಂದು 3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಳ್ತೀನಿ. ಈ ರೀತಿ ಸ್ವಲ್ಪ ಬಿಸಿ ಮಾಡಬೇಕು ಎಣ್ಣೆ. ನಾವು ಎಣ್ಣೆ ಜಾಸ್ತಿ ಕಾಯಿಸ್ತೀವಿ ಅಂದರೆ ಎಣ್ಣೆ ಸುಟ್ಟು ಹೋಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಬಿಸಿ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಇದು ಮೀಡಿಯಮ್ ಉರಿಯಲ್ಲಿ, ಬಿಸಿ ಅಂದರೆ ಸ್ವಲ್ಪ ಮೀಡಿಯಮ್ ಬಿಸಿ ಆಗಬೇಕು. ಬಿಸಿ ಆದ ಎಣ್ಣೆ ಅದರಲ್ಲಿ ಹಾಕ್ಕೊಂಡು ತೊಗೊಳ್ಳೋಣ. ಇವಾಗ ನೋಡಿ ಇದರಲ್ಲಿ ಹಾಕ್ಕೊಂಡಿದ್ವಿ ಅಂದರೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಾರೋ ಅಂತ ಕಾಣಿಸ್ತಾ ಇರ್ಬೋದು. ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ತೊಗೊಂಡು ನಾವು ಇವಾಗ ಇದು ಎಣ್ಣೆ ಮಾತ್ರ ತಲೆಗೆ ಹಚ್ತಾ ಬಂದರೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ, ನಮ್ಮ ಕೂದಲು ಕಪ್ಪಾಗುತ್ತೆ ಸ್ನೇಹಿತರೆ. ಖಂಡಿತವಾಗಿ ಈ ಥರ ಎಣ್ಣೆ ನೀವು ಯೂಸ್ ಮಾಡ್ಬೋದು. ನಿಮಗಿದು ಮೆಹಂದಿ ಥರ ನಮಗೆ ಕೈಯಲ್ಲಿ ಬರ್ತಾಯಿದ್ರೆ ನೀವೇನು ಮಾಡಬೇಕು, ಬಟ್ಟೆಯಲ್ಲಿ ಸೋದಿಸ್ಕೊಂಡು ತೊಗೋಬೋದು, ಬಟ್ಟೆಯಲ್ಲಿ ಕೂಡ. ಇಲ್ಲಾಂದರೆ ಇದು ರಾತ್ರಿ ಹೊತ್ತಿಗೆ ಈ ರೀತಿ ತಲೆಗೆ ಹಚ್ಕೊಂಡು ನೀವು ಬೆಳಗ್ಗೆ ನಾರ್ಮಲಿ ವಾಶ್ ಮಾಡಿಕೊಂಡ್ರೂ ಪರವಾಗಿಲ್ಲ, ನಡೆಯುತ್ತೆ. ರಾತ್ರಿ ಹೊತ್ತಿಗೂ ಕೂಡ ಹಚ್ಕೋಬೋದು. ಈ ಥರ ನೀವೇನಾದರೂ ಟ್ರೈ ಮಾಡ್ತಾ ಬಂದರೆ ಒಂದೇ ವಾರದಲ್ಲಿ ನಿಮ್ಮ ಕೂದಲು 100% ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ, ನಿಮಗೂ ಕೂಡ ಇಷ್ಟ ಆದರೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ.